ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ಶ್ರುತಿ ಚಿಕ್ಕ ಬಟ್ಟೆ ಹಾಕಿರೋದಕ್ಕೆ ರಂಗನಾಥ್, ಶಾಂತಿ ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತಾರೆ. ಮೀನಾ ಅವಳಿಗೆ ಬುದ್ಧಿ ಹೇಳ್ತೀನಿ ಅಂತ ಕರ್ಕೊಂಬರ್ತಾಳೆ. ಆವಾಗ ಶ್ರುತಿ ಹೇಳ್ತಾಳೆ, ಇದು ನಮ್ಮ ಮನೇಲಿ ಇರೋ ಥರನೇ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ, ನಾನು ಕಂಫರ್ಟಬಲ್ ಆಗಿದ್ದೀನಿ ಅಂದಾಗ ಮೀನಾ ಹೇಳ್ತಾಳೆ, ಇದು ಮನೆ ಥರ ಮನೆಯೇ, ಆದರೆ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಇಬ್ಬರೇ ಇದ್ದರು, ಇಲ್ಲಿ ಎಲ್ಲರೂ ಇದ್ದಾರೆ, ಭಾವಂದರು ಅಕ್ಕಂದರು ಎಲ್ಲರೂ ಇದ್ದಾರೆ. ನಮ್ಗೆ ಇಷ್ಟ ಹಾಕೋ ಥರ ಬಟ್ಟೆ ಹಾಕೋದು ನಮಗೆ ಎಷ್ಟು ಇಂಪಾರ್ಟೆಂಟು, ಹಾಗೆ ಇನ್ನೊಬ್ಬರಿಗೆ ಮುಜುಗರ ಆಗದೆ ಇರೋ ಹಾಗೆ ಇರಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ ಅಂತ ಮೀನಾ ಶ್ರುತಿಗೆ ಅರ್ಥ ಮಾಡಿಸ್ತಾಳೆ. ಆವಾಗ ಶ್ರುತಿ, ನನಗೇನೋ ಗೊತ್ತಿಲ್ಲ, ಬಟ್ ನೀವು ಹೇಳಿದ್ದು ನಂಗೆ ಕೇಳಬೇಕು ಅನ್ನಿಸ್ತಿದೆ, ಸರಿ ತಡೀರಿ ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತಾಳೆ. ಆವಾಗ ಮೀನಂಗೆ ತುಂಬ ಖುಷಿ ಆಗುತ್ತೆ. ಈ ಶಾಂತಿ ಇದ್ಕೊಂಡು, ಅಲ್ವೇ ಅವಳು ಏನೇ ಹೇಳಿದ್ಲು ಅಂತ ಅವಳ ಮಾತನ್ನು ಅಷ್ಟು ಈಸಿಯಾಗಿ ಕೇಳಿಬಿಟ್ಲು ಅಂದಾಗ ರೋಹಿಣಿ, ಅವಳು ಕರೆಕ್ಟಾಗಿ ಹೇಳಿದಾಳಲ್ಲ ಅತ್ತೆ ಅಂತ ಹೇಳ್ತಾರೆ. ರಂಗನಾಥ್ಗೂ ಖುಷಿ ಆಗುತ್ತೆ ಅವಳು ಶ್ರುತಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಿರೋದು. ಈ ಕಡೆ ಬೆಳಿಗ್ಗೆನೇ ಮೀನಾ ಬಟ್ಟೆ ಹೋಗಬೇಕಾದ್ರೆ ಶಾಂತಿ ಕರೆದ್ಬಿಟ್ಟು, ಮೀನಾ ತಡಿಯೇ, ನಿಮ್ಮ ಮಾವನವ್ರದ್ದು 2 ಬಟ್ಟೆ ಇದೆ, ಒಗ್ದಾಕು ಅಂತ ಹೇಳ್ತಾರೆ. ಮೀನಾ ಕಣ್ಬಿಟ್ಟು ನೋಡ್ತಾ ಇರ್ತಾಳೆ. ಅಯ್ಯೋ, ನನ್ನ ಬಟ್ಟೆ ಇದೆ ಅಂತ ಹೇಳ್ದ, ಮಾವನವ್ರ ಬಟ್ಟೆ ಅಂತ ಹೇಳಿದೆ ಅಂತ ಹೇಳ್ತಾಳೆ ಶಾಂತಿ. ಇಲ್ಲ ಅತ್ತೆ, ನಿಮ್ಮ ಬಟ್ಟೆ ಆದರೂ ಇದ್ರೆ ಕೊಡಿ, ನಾನು ವಾಶ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬಟ್ಟೆ ತೊಗೊಬಂದು, ಮೀನಾ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಮ್ಮ ಮನೋಜದ ಬಟ್ಟೆ ಇದೆ, ನಂಗೆ ಕೆಲ್ಸಕ್ಕೆ ತುಂಬ ಲೇಟ್ ಆಗುತ್ತೆ, ಸ್ವಲ್ಪ ವಾಶ್ ಮಾಡಿ ಹಾಕ್ತೀಯಾ ಅಂದಾಗ ಮೀನಾ ಹೇಳ್ತಾಳೆ, ಆಗಲ್ಲ, ನಾನು ಇಂಡೈರೆಕ್ಟಾಗಿ ಎಲ್ಲ ಹೇಳೋಕ್ಕಾಗಲ್ಲ, ಡೈರೆಕ್ಟಾಗೆ ಹೇಳ್ತಾ ಇದ್ದೀನಿ, ನನಗೆ ನಿಮ್ಮ ಮನೆಯವ್ರ ಬಟ್ಟೆ, ನಿಮ್ಮ ಮನೆಯವ್ರ ಕೆಲಸ ಏನು ನಾನು ಮಾಡಲ್ಲ ಅಂತ ಮೀನಾ ಹೇಳ್ತಾಳೆ. ಆವಾಗ ರೋಹಿಣಿ, ಇಲ್ಲ ಮೀನಾ, ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಇವ್ರಿಗೆ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಎಲ್ಲ ಬರ್ತಾರೆ ಕಾರ್ ತೋರಿಸ್ಬೇಕಾದ್ರೆ, ಆವಾಗ ಅವರು ನೀಟಾಗಿರ್ಬೇಕಲ್ವ, ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಹಾಳಾಗುತ್ತೆ ಅಂತ ಹೇಳ್ತಾಳೆ. ಬರೋರು ಕಾರ್ ನೋಡ್ತಾರೆ, ನಿಮ್ಮ ಮನೆಯವ್ರ ಬಟ್ಟೆ ನೋಡಲ್ಲ ಅಂತ ಮೀನಾ ಸರಿಯಾಗಿ ವಾರ್ನ್ ಮಾಡ್ತಾಳೆ. ಆವಾಗ ರೋಹಿಣಿಗೆ ಇವಳೇನು ಈ ಥರ ಮಾತಾಡ್ತಿದ್ದಾಳೆ ಅಂತ ಶಾಕ್ ಆಗುತ್ತೆ. ಆವಾಗ ಶಾಂತಿ ಇದ್ಕೊಂಡು, ಅಲ್ವೇ ಮೀನಾ, 2 ಬಟ್ಟೆನ ಹಿಂಗೆ ಮಾಡಿ ಹಿಂಗೆ ಹಾಕೋದಕ್ಕೆ ಇಷ್ಟೊಂದೆಲ್ಲ ಹಾರಾಡ್ತೀಯಲ್ಲ ನೀನು ಅಂತ ಹೇಳ್ತಾಳೆ. ಅಲ್ವೇ, ಮಾವನ ಬಟ್ಟೆ ಒಗಿತೀಯಾ, ನಿನ್ನ ಗಂಡನ ಬಟ್ಟೆ ಒಗಿತೀಯಾ, ಮನೋಜನೊಂದು 2 ಬಟ್ಟೆ ಇದ್ದರೆ ನಿಂಗೆ ಒಗಿಕ್ಕೆ ಏನೇ ರೋಗ ಅಂತ ಶಾಂತಿ ಬೈತಾಳೆ ಮೀನಿಗೆ. ಅತ್ತೆ, ನಾನು ನಿಮ್ಮ ಮಾವನ ಬೇಕಾದರೂ ಒಗಿತೀನಿ, ನನ್ನ ಗಂಡಂದು ಒಗಿತೀನಿ, ಆದರೆ ರೋಹಿಣಿ ಅವ್ರ ಗಂಡಂದು ಅವರೇ ಒಗಿಬೇಕು, ನಾನಂತೂ ಮುಟ್ಟಲ್ಲ ಅದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿ, ಮೀನಾ, ನನಗೆ ಹೊರಗಡೆ ಕೆಲಸ ಇದೆ, ನನಗೆ ಬೆಳಿಗ್ಗೆಯಿಂದ ದುಡಿತಾ ಇರ್ತೀನಿ, 1-2 ಬಟ್ಟೆ ಎಕ್ಸ್ಟ್ರಾ ಒಗೆದ್ರೆ ಏನಾಗುತ್ತೆ ಅಂತ ಬಟ್ಟೆನ ಬಕೆಟ್ಗೆ ಹಾಕೋ ಹೋಗ್ತಾಳೆ. ಮೀನಾ ಬಕೆಟ್ನ ಆ ಕಡೆ ಇಟ್ಕೊಂಡು ಫೋರ್ಸ್ಫುಲಿ ನನ್ನಿಂದ ಕೆಲಸ ಮಾಡೋಕ್ಕೆ ನೋಡಬೇಡಿ ಅಂತ ಜೋರಾಗಿ ಕೂಗ್ತಾಳೆ. ಆವಾಗ ಇಬ್ಬರಿಗೂ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಶ್ರುತಿ ಬಂದುಬಿಟ್ಟು, ಓ ಮೀನಾ ಅವರೇ, ನಂದೊಂದು 2 ಬಟ್ಟೆ ಇದೆ, ವಾಶ್ ಮಾಡ್ತೀರಾ ಅಂತ ಕೇಳಿದಾಗ, ಅಯ್ಯೋ ಇಷ್ಟೊಂದು ಬಟ್ಟೆ ಇದೆಯೋ ನಿಮಗೆ, ಬೇಡ ಬಿಡಿ ಅಂತ ಹೇಳ್ತಾಳೆ. ಆವಾಗ ಮೀನಾ, ಪರವಾಗಿಲ್ಲ ಕೊಡು ಅಂತಾರೆ. ಅಷ್ಟರಲ್ಲಿ ಇವರಿಬ್ಬರು ಮುಖ ನೋಡ್ಕೊತಾರೆ. ಅಲ್ಲ ಅತ್ತೆ, ನೀವು ಫ್ರೀಯಾಗಿರ್ತೀರಾ, ಪಾಪ ಇವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ, ಸುಮ್ಮನೆ ಕೂತು ನಿಮ್ಮ ಕೈಕಾಲೆಲ್ಲ ತುಕ್ಕು ಹಿಡಿಯುತ್ತೆ. ಅಲ್ಲಮ್ಮ, ನಾನು ಕೆಲಸ ಮಾಡೋದ, ಸೊಸೆದಿರ ಜೊತೆ ನಾನು ಕೆಲಸ ಮಾಡೋದ ಅಂತ ಶಾಂತ ಶ್ರುತಿಗೆ ಕೇಳ್ತಾಳೆ. ಅಯ್ಯೋ ಏನಾಗುತ್ತತ್ತೆ, ನಾವೆಲ್ಲ ನಮ್ಮ ಇದಕ್ಕೆ ಹೊರಗಡೆ ದುಡಿತೀವಿ, ಪ್ಯಾಷನ್ ಅಂತ ದುಡಿತೀವಿ, ಪಾಪ ಇವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಕೆಲಸ ಮಾಡ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅವರಿಗೆ ಹೆಲ್ಪ್ ಮಾಡಿದ್ರೆ ಕೆಲಸನೂ ಬೇಕಾಗುತ್ತೆ, ಅವ್ರಿಗೂ ಆರಾಮಾಗುತ್ತೆ ಅಲ್ವಾ ಅತ್ತೆ ಅಂತ ಹೇಳ್ತಾಳೆ. ರೋಹಿಣಿ, ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನಿಮ್ಮ ಗಂಡಂದು ನೀವು ವಾಶ್ ಮಾಡ್ಕೊಳ್ಳಿ, ಮಾವೊಂದು ಅತ್ತೆ ನೀವು ವಾಶ್ ಮಾಡಿ, ಪಾಪ ಎಲ್ಲದೂ ಅವ್ರಿಗೆ ಹೆಂಗೆ ಹೇಳೋದು, ನನ್ನ ಬಟ್ಟೆನ ನಾನು ಡ್ರೈ ಕ್ಲೀನಿಂಗ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಮೀನಾ ಇಟ್ಕೊಂಡು, ಅಯ್ಯೋ ಬೇಡ ಬಿಡು, ಕೊಡು, ನಾನೇ ವಾಶ್ ಮಾಡ್ತೀನಿ, ನಮ್ಮ ಮನೆಯವ್ರದ್ದಲ್ಲ ಅಂತ ಹೇಳ್ತಾರೆ. ಇಲ್ಲರೂ ಮೀನಾ ಅವರೇ, ನಿಮ್ಮನ್ನು ನಾವೆಲ್ಲರೂ ಯೂಸ್ ಮಾಡ್ಕೋತಿದ್ದೀವಿ ಅಂತ ಅನಿಸುತ್ತೆ ನನಗೆ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ಶ್ರುತಿ, ಹಾಗೇನು ಅಂದ್ಕೋಬೇಡ ಅಂದಾಗ, ನೋಡಿ ಅತ್ತೆ, ನನ್ನ ಗಂಡನ ಬಟ್ಟೆ ವಾಶ್ ಮಾಡು ಅಂದರೆ ವಾಶ್ ಮಾಡಲ್ಲ, ಶ್ರುತಿದು ವಾಶ್ ಮಾಡ್ತೀನಿ ಅಂತ ಹೇಳ್ತಾಳಲ್ಲ ಇವಳು ಅಂದಾಗ ಶಾಂತಿ ಕೋಪ ಮಾಡಿಕೊಂಡು ಮೀನಂಗೆ ಬೈತಾಳೆ. ಏನೇ ಬಂದಿರೋದು ನಿನಗೆ, ನಿನ್ನಿಂದನೇ ಆಗಿರೋದು ಇದೆಲ್ಲ, ನಿಂಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ, ಮಿತಿ ಮೀರಿ ಮಾಡ್ತಾ ಇದೀಯಾ ನೀನು ಅಂತ ಶಾಂತಿ ಮೀನಂಗೆ ಬೈತಾಳೆ. ಆವಾಗ ಮೀನ ಇದ್ಕೊಂಡು, ಅತ್ತೆ, ಕೊಬ್ಬು ಜಾಸ್ತಿಯಾಗಿ ಮಾತಾಡಿದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಅಂತ ಹೇಳ್ತಾಳೆ. ಶ್ರುತಿ ಒಳಗಿಂದ 2,000 ರೂಪಾಯಿ ತಂದುಕೊಟ್ಟು ಮೀನನ ಹತ್ರ ಕೊಡ್ತಾಳೆ. ತೊಗೊಳ್ಳಿ ಮೀನಾ ಅವರೇ ಅಂದಾಗ, ಮೀನಾ ಇದೇನಮ್ಮ ಇದು ಅಂತ ಕೇಳ್ತಾಳೆ. ಅಲ್ಲ, ನೀವೆಲ್ಲ ಇಷ್ಟು ಸೇವೆ ಮಾಡ್ತೀರಾ, ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಸ್ವಾರ್ಥ ಸೇವೆ ಮಾಡ್ತೀರಾ, ನಿಮಗೂ ಅಂತ ಏನಾದರೂ ಬೇಕಲ್ಲ, ನಾವಾದರೂ ಹೊರಗಡೆ ದುಡಿತೀವಿ ಅಂದಾಗ, ಏನು ನನ್ನ ಪ್ರೀತಿಗೆ ಬೆಲೆ ಕಟ್ತಾ ಇದ್ದೀರಾ, ನಿಮ್ಮ ಬೆಲೆ 2,000 ಅಂತ ಕೇಳ್ತಾರೆ. ಆವಾಗ ಶಾಂತಿ ಇದ್ಕೊಂಡು, ಇವಾಗಲಾದ್ರೂ ಗೊತ್ತಾಯ್ತಾ ಅಂತ, ಮನೆ ಕೆಲಸದವಳ ಥರನೇ ಅವಳು ನೋಡೋದು ಅಂತ ಹೇಳ್ತಾಳೆ. ಆವಾಗ ಶ್ರುತಿ ಬೈತಾಳೆ, ಇಲ್ಲ ಅತ್ತೆ, ನಾನು ಆ ಥರ ಹೇಳ್ತಾ ಇಲ್ಲ, ಹಾಗಾದರೆ ರೋಹಿಣಿ ನಿಮಗೆ ದುಡ್ಡು ಕೊಟ್ಲಲ್ಲ, ಕೆಲಸದವಳು ಅಂತ ದುಡ್ಡು ಕೊಟ್ಲಾ ಅಂತ ಕೇಳ್ತಾಳೆ. ಆವಾಗ ರೋಹಿಣಿ ಇದ್ಕೊಂಡು, ನಾನು ತಾಯಿ ಥರ ಅಂತ ಕೊಟ್ಟಿದ್ದು, ತಾಯಿಗೆ ಯಾರು ಹೆಂಗೆ ಕೊಡ್ತಾರೋ ಹಂಗೆ ಕೊಟ್ಟಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಇದು ಹಾಗೆ, ನನಗೆ ಮೀನಾ ಅಕ್ಕನ ಥರ, ಅಕ್ಕನ ಪ್ರೀತಿಯಿಂದ ನಾನು ಕೊಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಆವಾಗ ಮೀನಾ, ಈ ಪ್ರೀತಿಗೆ
ಬೆಲೆ ಕಟ್ತೀಯಲ್ಲ ಅಮ್ಮ ಅಂತ. ಇಲ್ಲ ಮೀನಾ ಅವರೇ, ನೀವು ಎಲ್ಲರೂ ಸೇವೆ ಮಾಡ್ತೀರಾ, ನಿಮಗೂ ಅಂತ ಏನಾದರೂ ತೊಗೋಬೇಕು ಅಂತ ಅನಿಸುತ್ತಲ್ವಾ, ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ, ನೀವು ಅವ್ರ ಥರನೇ ಯೋಚನೆ ಮಾಡಬೇಡಿ, ತೊಗೊಳ್ಳಿ ಅಂತ ಹೇಳ್ತಾಳೆ. ಶ್ರುತಿ ಮೀನನ ಕೈಗೆ ದುಡ್ಡಿಟ್ಟು ಹೋಗ್ತಾಳೆ. ಮೀನಾ ಅಳ್ತಾ ಇರ್ತಾಳೆ. ಎಲ್ಲರೂ ನನ್ನ ಮನೆ ಕೆಲಸದವರು ಅನ್ನೋ ಥರ ಟ್ರೀಟ್ ಮಾಡ್ತಾರಲ್ಲ, ನನ್ನ ಪ್ರೀತಿಗೆ ಬೆಲೆನೇ ಇಲ್ವಲ್ಲ ಅಂತ. ಆವಾಗ ಶಾಂತಿ ಇದ್ಕೊಂಡು, ನೋಡಿದ್ಯಾ ಒಂದು ಲೆಕ್ಕದಲ್ಲಿ ನಿನ್ನನ್ನು ಮನೆ ಕೆಲಸದವಳು ಅಂತಲೇ ಮಾಡಿದ್ಲವಳು, ನಿಂಗೆ ಹಾಗೆ ಆಗಬೇಕು, ನನ್ನ ಹೊಟ್ಟೆ ಉರಿಸ್ತೀಯಲ್ಲ, ನನ್ನ ಮಗನಿಗೆ ಅವಮಾನ ಮಾಡಿದೆಯಲ್ಲ, ದೇವರು ಇಲ್ಲೇ ಕೊಟ್ಬಿಟ್ಟ ನೋಡು, ಬಾರೆ ರೋಹಿಣಿ ಸ್ವಲ್ಪ ಹೊತ್ತು ನಾವು ಇಲ್ಲೇ ಇದ್ದರೆ ನಾ ಮಾಡಿದ ಅಡುಗೆಗೂ ಸಂಬಳ ಕೊಡಿ ಅಂತಾಳೆ ಇವಳು ಅಂತ ಹೇಳಿ ಮೀನಂಗೆ ಅವಮಾನ ಮಾಡಿ ಮನಸ್ಸಿಗೆ ನೋವು ಮಾಡಿ ಇಬ್ಬರು ಹೋಗ್ತಾರೆ.